ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಸರ್ವರ್ ಕೈಕೊಟ್ಟ ಪರಿಣಾಮವಾಗಿ ಗಣತಿ ಸಮೀಕ್ಷೆಗೆ ಬಂದ ಶಿಕ್ಷಕರು ಹೈರಾಣಾಗಿ ದೇವಸ್ಥಾನದಲ್ಲಿ ಬಂದು ಕುಳಿತಂತಹ ಘಟನೆ ಜರುಗಿದೆ. ಕಳೆದ 4 ದಿನಗಳಿಂದ ಶಿಕ್ಷಕರು ಸಮೀಕ್ಷೆ ಕಾರ್ಯ ನಡೆಸಿದ್ದು ನಿತ್ಯವೂ ನೆಟ್ವರ್ಕ್ ಸಮಸ್ಯೆ, ಯುಎಚ್ಐಡಿ ನಂಬರ್ ಬರುತ್ತಿಲ್ಲ, ಆಪ್ ಓಪನ್ ಆಗದೆ ಇರುವುದು, ಒಟಿಪಿ ಬರುತ್ತಿಲ್ಲ, ಮಾಹಿತಿಗಳ ಡ್ರಾಫ್ಟ್ನಲ್ಲಿ ಸೇವ್ ಇದ್ದರೂ ಸಹ ಡಿಲೀಟ್ ಆಗುವುದು, ಮನೆಗಳ ಲೊಕೇಶನ್ ತೋರಿಸದೇ ಇರುವುದು ಹೀಗೆ ಇನ್ನೂ ಹಲವು ಸಮಸ್ಯೆಗಳಿಂದಾಗಿ ಸಮೀಕ್ಷೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಶಿಕ್ಷಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲು ತಾಂತ್ರಿಕ ಸಮಸ್ಯೆಯಿಂದಾಗಿ ಶಿಕ್ಷಕರು ನಿತ್ಯವೂ ಪರದಾಡುತ್ತಿದ್ದು ಗುಡಿ ಗುಂಡಾರಗಳಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಣ್ಮುಚ್ಚಿ ಕುಳಿತಿರುವ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಶಿಕ್ಷಕರ ಸಮಸ್ಯೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಇದರ ಅಂಗವಾಗಿ ಘನ ಸರ್ಕಾರದ ಆಶಯದಂತೆ ದಿನಾಂಕ 22/9/2025 ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನಿಯೋಜನೆ ಮಾಡಿದ್ದಾರೆ. ಆ ವಿಚಾರವಾಗಿ ಎಲ್ಲರೂ ಕೂಡ ಭಾಳಷ್ಟು ಉತ್ಸಾಹದಿಂದ ನಾವು ಬಂದು ಫೀಲ್ಡಿಗೆ ಬಂದಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಭಾಳ ಎದುರಾಯಿತು. ಒಂದು ದಿವಸಕ್ಕೆ ಒಂದೇ ದಿವಸ ಒಂದಾಗೋದು ಕೂಡ ತ್ರಾಸಾಯಿತು. ಜೊತೆಗೆ ಯಾವ ಮನೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. 2ನೇ ದಿವಸ ಬಂದಾಗ ಅಲ್ಲಿ ಕೂಡ ಸಾಕಷ್ಟು ಜನ ಶಿಕ್ಷಕರು ಮನೆ ಹುಡುಕಾಡೋದ್ರಲ್ಲಿನ ಸಾಕಷ್ಟು ಹೆಣಗಾಡಿದರು. ಮತ್ತು ಅಲ್ಲಿ ಅವತ್ತು 2ನೇ ದಿವಸಕ್ಕೆ 1 ಮನೆ 2 ಮನೆ ಮಾಡಿದರು. ನಿನ್ನೆ ದಿವಸ ಏನಪ್ಪ ಅಂದರೆ ಭಾಳ ಮಾಡಿ 2 ಮನೆ 3 ಮನೆ ಮಾಡಿದ್ದಾರೆ. ಆದರೆ ಇವತ್ತು 25ನೇ ತಾರೀಕು 9ನೇ ತಿಂಗಳು 2025 ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ನಮಗೆ 3.4 ಈ ವರ್ಷನನ್ನು ಇನ್ಸ್ಟಾಲ್ ಮಾಡ್ಕೊರಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. 6:30 ಗಂಟೆಗೆ ನಾವು ಇಲ್ಲಿ ಫೀಲ್ಡಿಗೆ ಬಂದಿದ್ವಿ. 6:30 ಗಂಟೆಯಿಂದ UHID ನಂಬರ್ ಇಲ್ಲ, ಏನಿಲ್ಲ. ಬೆಳಿಗ್ಗೆ ನಾಷ್ಟ ಮಾಡಲಾರ್ದಂಗೆ, ಚಹಾ ಕುಡಿಲಾರ್ದಂಗೆ ಜಲ್ದಿ ಮಾಡಿದರೆ ಸಾಕು. ಯಾಕಂದರೆ ನಮಗೆ ಸರ್ಕಾರ, ನಮ್ಮ ಇಲಾಖೆ 7ನೇ ತಾರೀಕು 10ನೇ ತಿಂಗಳ ಒಳಗಡೆ ಈ ಸಮೀಕ್ಷೆ ಮಾಡಿ ಮುಗಿಸ್ರಿ ಅಂತ ಹೇಳಿದ್ದಾರೆ. ಈ ಥರ ಸಮಸ್ಯೆ ಆತಂತ ಹೇಳಿದರೆ ನಮ್ಮ ಶಿಕ್ಷಕರ ಗೋಳನ್ನು ಕೇಳೋರು ಯಾರು? ಈಗಾಗಲೇ ನಮ್ಮ ಶಿಕ್ಷಕರ ಸಂಘಟನೆ ಅನೇಕ ಶಿಕ್ಷಕರು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಮುಖ ಕೂಡ ಎಲ್ಲರೂ ಏನು ಶಿಕ್ಷಕರು ಇಲ್ಲಿ ಗುಡಿ ಗುಂಡಾರಗಳಲ್ಲಿ ಕೂತ್ಕೊಂಡಿದ್ದಾರೆ ಅಂತೇಳಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಆದರೆ ಅಟ್ಲೀಸ್ಟ್ ಇಲ್ಲಿ ಫೀಲ್ಡಿಗೆ ಬಂದ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಖುಷಿಯಿಂದ ಮಾಡಲಿಕ್ಕೆ ಸಮೀಕ್ಷೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆ ಆಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಘನ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಂತ ಕೇಳಿದರೆ ಸರ್ವರ್ ಫಾಸ್ಟ್ ಮಾಡಬೇಕು, ಕೆಲಸ ಸರಾಗವಾಗಿ ಸಾಗಬೇಕು. ಜೊತೆಗೆ ಈ ಆನ್ಲೈನನ್ನು ಬಿಟ್ಟು ಹಾರ್ಡ್ ಕಾಪಿಯಲ್ಲಿ ಬರವಣಿಗೆ ಮೂಲಕ ಇದನ್ನು ಕೊಟ್ಟರೆ ಅಂತೇಳಿ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ನಾನು ಇಲಾಖೆಗೆ ಕೇಳ್ಕೊತಾ ಇದ್ದೀನಿ. ನಮ್ಮ ಹೆಸರು ಶಂಕರ್ ರಾಠೋಡ್. ನಾವು GHPS ಸುಗನಹಳ್ಳಿ ಶಾಲೆ ವಿಜ್ಞಾನ ಶಿಕ್ಷಕರಾಗಿದ್ದೀವಿ ಸರ್. ಜೊತೆಗೆ ನಮ್ಮ ಶಾಲಾ ಶಿಕ್ಷಕಿ ಗುರುಮಾತ್ರ 4 ಜನ ಇಲ್ಲಿ ನಮ್ಮನ್ನು ನಿಯೋಜನೆ ಮಾಡಿದ್ದಾರೆ ಸರ್. ನಮ್ಮ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಯನ್ನು ನಡ್ಸಕತ್ತೈತ್ರಿ. ಜಾತಿ ಸಮೀಕ್ಷೆ ನಡ್ಸಕತ್ತೈತಿ. 3 ದಿವಸ ಆತು ಈಗ ವರ್ಕ್ ಸ್ಟಾರ್ಟ್ ಆಗ್ಯಾವ. ಎಲ್ಲ ಶಾಲಾ ಶಿಕ್ಷಕರು ಅವರು ಗುರುಗಳೆಲ್ಲ ಮನೆ ಅಡ್ಡಾಡ್ಕತ್ತಾರ. ನೆಟ್ವರ್ಕ್ ಸಮಸ್ಯೆ, ಆ್ಯಪ್ ಕೊಟ್ಟಾರ, ನೆಟ್ವರ್ಕ್ ಇಲ್ಲ, ಸರ್ವರ್ ಇಲ್ಲ. ಅವ್ರಿಗೆ ಭಾಳ ಸಮಸ್ಯೆ ಆಗೈತಿ. 1ನೇ ದಿವಸ ನಂಬರ್ ಅವ್ರು ಕರೆಕ್ಟಾಗಿ ನಂಬರ್ಗೆ ಮನೆ ಹುಡ್ತಾರ, ಮನೆ ಸಿಗೋಲ್ಲ. ಭಾಳ ಅಂದ್ರೆ 1-2 ಮಾಡಿರ್ಬೇಕಾಗ್ತು. 1ನೇ ದಿವಸ ಅಡ್ಡಾಡಕತ್ತಿದ್ರು ಅಷ್ಟರು ಶಿಕ್ಷಕರು. ನಿನ್ನೆನ ಸರ್ವರ್ ಸಮಸ್ಯೆ, ನಿನ್ನೆನೂ ಆಗಿಲ್ಲ. ಇವತ್ತು ಬೆಳಗ್ಗೆಯಿಂದ 6-8 ಗಂಟೆಯಿಂದ ಬಂದು ಇಲ್ಲೇ ಕುಂತಾರಪ್ಪ ಗುಡಿಯಾಗ. ನಾವು ಕೇಳಿದ್ವಿ, ಇಲ್ಲರಿ ಸರ್ವರ್ ಸಮಸ್ಯೆ ಅಂದ್ರೆ ನಮ್ಮದು 1 ಮನೆ ಇವತ್ತು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಸಂಬಂಧ ವೇಟ್ ಮಾಡ್ಕೊತ ಕುಂತೀವಿ. ಬೆಳಗ್ಗೆಯಿಂದ ಕುಂತ್ರೆ ಏನಾದರೂ ಒಂದು ನಮ್ಗೆ ಏನು ಸರ್ವರ್ ಬರ್ತಾ ಇಲ್ಲ ಅಂತ ಹೇಳಕತ್ತಾರ ಅವರು. ಭಾಳ ಸಮಸ್ಯೆ ಐತಿ. ಇದನ್ನು ಒಟ್ಟು ಎಲ್ಲ ಸರ್ಕಾರದವರು ಒಟ್ಟು ನೆಟ್ವರ್ಕ್ ಸಮಸ್ಯೆ ಬಗೆಹರಿಸಿ
ಫಾಸ್ಟಾಗಿ ಮಾಡೋಂಥ ಒಂದು ಸ್ವಲ್ಪ ಸರ್ವ ಹೆಚ್ಚುವರಿ ಕೊಟ್ಟರೆ ಅನುಕೂಲ ಆಗುತ್ತೆ ಅವ್ರಿಗೆ. ಇಲ್ಲ ಜನರಿಗೆ ಸಾರ್ವಜನಿಕರಿಗೆ ಕೆಲಸ ಬಿಟ್ಟು ಮನೆಗೆ ಕೂತು ಅವ್ರಿಗೆ ಸಮಸ್ಯೆ. ಹೊರಗೆ ಹೋಗೋದು ರೈತಾಪಿ ಜನ ಹಳ್ಳಿಯಾಗಿರ್ತಾರೆ, ಎಲ್ಲ ಕಾಯ್ಕೊಂತ ಹೊಂಟಿರ್ತಾರೆ. ನಿಮ್ಮ ಹೆಸರು? ಹಿಂಗೆಲ್ಲ ಭಾಳ ಸಮಸ್ಯೆ ಐತಿ. ಆಮೇಲೆ ನಿಮ್ಮ ಹೆಸರು? ಹೆಸರು ಶರಣಪ್ಪ ಹೊಡಿಯೋರು.